ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಷಯ ಏನಪ್ಪ ಅಂದರೆ, ಇದು ಬೇಸಿಗೆ ಕಾಲದಲ್ಲಿ ಒಂದು ವಿಷಯ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತಂದರೆ, ನಮ್ಮ ನಿಪ್ಪಾಣಿಯಲ್ಲಿ, ಅದರ ಚಿಕ್ಕೋಡಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ ಒಂದು ಸ್ವಪ್ನ ಸಾಕಾರ ಸೋಡಾ ಫ್ಲೇವರ್ ಅಂತ ಒಂದು ಸೋಡಾದಿಂದ ಇಲ್ಲಾಂದರೂ 76 ಪ್ರಕಾರದ ಒಂದು ಫ್ಲೇವರ್ ಫ್ರೂಟ್ಸ್ದು ಇಂಥವೆಲ್ಲ ಜ್ಯೂಸ್ ಮಾಡಿಕೊಡ್ತೀನಿ. ಸೂಪರ್ ಸರ್, ನಾನು ಭಾಳ ಟೇಸ್ಟ್ ಮಾಡಿದೆ. ಅಂದರೆ ಈ ಬೇಸಿಗೆ ಕಾಲದಂತೂ ತುಂಬ ಒಳ್ಳೆಯದು. ಯಾವಾಗ ನಿಪ್ಪಾಣಿಗೆ ಬಂದರೆ, ಯಾರಾದ್ರು ಬಂದರೆ ಅಲ್ಲಿ ನೋಡಿ. ಅದೇನು ಭಾಳ ದೂರ ಇಲ್ಲ, ಇಲ್ಲಿ ರಾಮ ಮಂದಿರದಲ್ಲಿ ಯಾವತ್ತೂ ಅಲ್ಲಿರ್ತಾನೆ. ಅದು ಯಾವ ರೀತಿ ಇರುತ್ತೆ, ಏನಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಗೊತ್ತಾಗ್ಬೋದು. ಅದೇನಪ್ಪ ಅಂದರೆ, ಸೋಡಾ ಅಂದರೆ ಈ ಫುಟ್ಪಾತ್ನಲ್ಲಿ ಗಾಡಿ ಇಟ್ಕೊಂಡು ಮಾಡ್ತಾರೆ. ಆದರೆ ನಂಬರ್ 1 ಕ್ವಾಲಿಟಿ, ಒಂದು ಒಳ್ಳೆಯ ಕ್ವಾಲಿಟಿ. ಅದರಲ್ಲಿ ನಾನಾ ಪ್ರಕಾರದ ವಿವಿಧ ಬಗೆಯ ಫ್ಲೇವರ್ಸ್ ಅದಾವು. ಅವನ್ನ ಯಾವಾಗಲೂ ಇಲ್ಲಿ ನಿಪ್ಪಾಣಿಗೆ ಯಾವಾಗ ಬಂದರೆ ನೀವು ವಿಸಿಟ್ ಮಾಡಿ ಸ್ವಪ್ನ ಸಾಕಾರ ಸೋಡಾ ಫ್ಲೇವರ್ ಅಂತ ಅವನೊಂದು ಸಣ್ಣ ಗಾಡಿ ಅದ. ಅದು ಸರ್ಕಿಟ್ ಹೌಸ್ನಿಂದ ಸಮೀಪದಲ್ಲಿದೆ. ರಾಮ ಮಂದಿರ ಗೇಟ್ನ ಪಕ್ಕದಲ್ಲಿ ಅವನು ರೆಡಿ ಆಗ್ತಾನೆ. ಅಲ್ಲಿ ಬಂದು ಯಾವಾಗಲೂ ಅದನ್ನು ಟೇಸ್ಟ್ ಮಾಡಿ, ನೀವು ಎಂಜಾಯ್ ಮಾಡಿ. ಇದು ನಿಪ್ಪಾಣಿಯ ವಿಶೇಷ ಸೋಡಾ ಫ್ಲೇವರ್ ಅಂತ. ಚಿದಾನಂದ ಸೌದೆ ಅಂತ ಇವನು ಪ್ರೊಪ್ರೈಟರು. ಇವನಲ್ಲಿ ಮಾಡೋದು ವಿನೋದ, ಪ್ರಾಫಿಟ್ ಕಡಿಮೆ ಇಟ್ಟು ಒಳ್ಳೆ ಕ್ವಾಲಿಟಿಯನ್ನು ಪ್ರೊವೈಡ್ ಮಾಡ್ತಾರಲ್ಲ, ಅದು ಭಾಳ ಮುಖ್ಯ. ಹಾಗಾಗಿ ನಾನು ಯಾವಾಗ ನೋಡಿದೆ, ಅವನು ಪರಿಚಯ, ಸರ್ ನಿಮ್ಮ ಸುದ್ದಿ ನಾನು ನೋಡ್ತೀನಿ ಸರ್, ಪ್ರತಿಯೊಂದು ಸುದ್ದಿ ನೋಡ್ತೀನಿ, ನಿಮ್ಮ ಸ್ಟೇಟಸ್ ನೋಡ್ತೀನಿ, ಬಟ್ ನಮಗೊಮ್ಮೆ ಯಾವಾಗಲೂ ನೀವು ಮಾಡಿರಿ ಸರ್ ತಂದಿದ್ದೆ. ಒಂದು ದಿವಸ ಹೋದಾಗ ನಾನು ಟೇಸ್ಟ್ ಮಾಡಿದೆ, ಒಳ್ಳೆ ಕ್ವಾಲಿಟಿ. ನಾನು ಅಲ್ಲದೆ ಅಲ್ಲಿ ಬರೋ ಜನರು ಎಷ್ಟು ಕೇಳಿದು ಬರ್ತಾರಲ್ಲ, ಆ ಪ್ರತಿಯೊಬ್ಬ ಜನರನ್ನು ಸುತ್ತ ಕೇಳಿದೆ. ಇಲ್ಲ ಸರ್, ಭಾಳ ರೀಸನೇಬಲ್ ರೇಟು, ಒಳ್ಳೆ ಕ್ವಾಲಿಟಿ, ಮತ್ತು ಭಾಳ ವರ್ಷದಲ್ಲಿ ಇವನಿಗೆ ನಾನು ಅಂತ ಹೇಳ್ತಾ ಇರೋದು. ಅದಕ್ಕೆ ಯಾಕಪ್ಪ ನಮ್ಮ ಪ್ಲಾಟ್ಫಾರ್ಮ್ಗೆ ಅವನಿಗೆ ತರಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಿಮ್ಮಲ್ಲಿ ಬಂದಿದ್ದೀನಿ. ನೋಡಿ, ಎಂಜಾಯ್ ಮಾಡಿ. ಅದು ಅಲ್ಲದೆ ನಿಪ್ಪಾಣಿಗೆ ಯಾವಾಗ ಬಂದು ಅಲ್ಲಿ ಯಾವ್ಯಾವ ಬೇಕು ನೀವು ಫ್ಲೇವರ್ಸು, ಒಂದಲ್ಲ ಎರಡಲ್ಲ, ಇಲ್ಲೊಂದು 76 ಪ್ರಕಾರದ ಫ್ಲೇವರ್ಸ್ ನಿಮಗೆ ಸೋಡಾ ನೀರನ್ನು ಕುಡಿಬೋದು. ನಿಪ್ಪಾಣಿಯಲ್ಲಿ ಬಂದರೆ ಸೋಡಾ ಪಾನಿ ಫೇಮಸ್. ಯಾರಂದರೆ ಸ್ವಪ್ನ ಸಾಕಾರ ಸೋಡಾ ಫ್ಲೇವರ್. ಬನ್ನಿ, ಎಂಜಾಯ್ ಮಾಡಿ. ಸದಾ ನೋಡ್ತಾ ಇರಿ 24. ನಮಸ್ಕಾರ. ನಮಸ್ತೆ, ಆರಾಮಿದ್ದೀರಾ? 24ಗೆ ಸ್ವಾಗತ. 10 ವರ್ಷದ್ದು ಸ್ವಪ್ನ ಸಾಕಾರ ಸೋಡಾ ಅಂತ ಫ್ಲೇವರ್ ಸ್ಟಾರ್ಟ್ ಮಾಡಿದ್ದೀರಿ. ಸೋಡಾ ಒಂದೇ, ಆದರೆ ಇದ್ರಾಗ ಇಲ್ಲೊಂದು 36 ಐಟಮ್ ಫ್ಲೇವರ್ಸ್ ಯೂಸ್ ಮಾಡಿ ಒಂದು ವಿಶೇಷ ಸರ್ವಿಸ್ ಕೊಡ್ತಾ ಇದ್ದೇನೆ ಅಂತ. ಇದ್ರ ಬಗ್ಗೆ ಹೆಂಗಾಯಿತು, ಏನಾದ್ರ ಬಗ್ಗೆ? ಇದು ಸರ್, ನಮ್ಮದು ಪೈಲಾದಿಂದ ಜ್ಯೂಸ್ ಬಿಸ್ನೆಸ್ ಐತವೆ ಸಣ್ಣಗಿದ್ದರಿಂದ. ಅಂತ ಏನೇ ಒಂದು ಸ್ವಲ್ಪ ಜರ ಚೇಂಜ್ ಮಾಡಬೇಕು, ಹೊಸವಾಗಿ ಮಾಡಬೇಕು ಅನ್ನೋದೊಂದು ನಮ್ಮ ಅಭಿಪ್ರಾಯ ಇರ್ತವೆ. ಅಂತ ಹೆಂಗೈತವೆ, ಸಣ್ಣಗಿಂದ ನಮ್ದು ಹೆಂಗೆ ರೀ ಜ್ಯೂಸ್, ಪೈನಾಪಲ್, ಐಸ್ ಕ್ರೀಮ್ ಇವೆಲ್ಲ ಬಿಸ್ನೆಸ್ ಇರ್ತವೆ. ಅಂತ ಏನೇ ಒಂದು ಹೊಸದು ಮಾಡಬೇಕು ಕನಸಿರ್ತವೆ. ಅಂತ ಅದ್ರ ಸಂಬಂಧ ಏನೈತ್ರಿ, ಒಂದು ಸ್ವಪ್ನ ಸಾಕಾರ ಅಂತ ಹೇಳಿ ಒಂದು ಕನಸದ ಒಂದು ಏನೋ ಒಂದು ಹೆಮ್ಮೆಯಿಂದ ಕನಸು ಒಂದು ಸಾಕಾರ ಮಾಡ್ಬೇಕು ಅನ್ನೋದೊಂದು ಇದಿತ್ತು ಅಭಿಪ್ರಾಯ. ಅದರಿಂದ ಸರ್ ಇದು ಸ್ವಪ್ನ ಸಾಕಾರ ಅಂತ ಹೆಸರು ಬಿಟ್ಟಿದ್ರು. ಮತ್ತು ಇದು ಹೆಂಗೈತ್ರಿ, ಇದು ಮಂದಿಗೆ ಹೆಂಗೈತ್ರಿ, ಕ್ವಾಲಿಟಿ ನಾವು ಕಸ್ಟಮರ್ ಅಂತ ನಮಗೆ ಅನ್ಸಂಗಿಲ್ಲ ಸರ್. ಎಲ್ಲರೂ ನಮ್ಮ ಫ್ಯಾಮಿಲಿ ದೋಸ್ತಗತಿ ಬರ್ತಾವೆ, ಯಾರಿಗೇನು ಬೇಕು ಅವ್ರಿಗೆ ಕೊಡ್ತೀವಿ. ಮತ್ತು ಅವ್ರಿಗೆ ಹೆಂಗೈತ್ರಿ, ಅವ್ರಿಗೇನು ಯಾವುದು ನಿಮಗೆ ಬೇಕು ಅದು ಅವ್ರಿಗೆ ಅವ್ರಿಗೆ ವಿಚ್ಚಲೆ ಬೇಕಾಗಿದೆ ಅದಕ್ಕೆ ಮಾಡಿಕೊಡ್ತೇವೆ ನಾವು. ಸರ್ 30 ಆಗ್ತಾವೆ, ಕಾಂಬಿನೇಷನ್ ಮಾಡ್ತಂದ್ರೆ 70 ಆಗ್ತಾವೆ. ಮತ್ತು ಎಲ್ಲ ಒಂದಕ್ಕೆ ತೊಂದರವೆ, ಯಾವ ಬೇಕಾದ್ರು ಕೊಡಿಲ್ಲ. ಲಿಂಬು ಶರ್ಬತ್ ಕೊಡಿಲ್ಲ, ಸೋಡಾ ಕೊಡಿಲ್ಲ, ಆಮೇಲೆ ಲೆಮನ್, ಜೀರಾ. ಹಾಂ, ನಮ್ಮದೇ ಹೆಂಗಿತ್ತು ಸರ್, ಅದ್ರ ಕಸ್ಟಮರ್ ಕುಡಿತಂದ್ರೆ ಅವ್ರು ಸಂತೋಷ ಆಗಿ ಹೋಗಿದ್ದು ಇದೆ ನಮಗೆ ಹೆಚ್ಚಾಗಿ ಸಂತೋಷ. ನಾವು ಅದ್ರಾಗ ಕಸ್ಟಮರ್ಗೆ ಎಷ್ಟು ನಮ್ಮ ಬೆನಿಫಿಟ್ ಸಿಗೈತಿ, ಇದೇನು ಸಿಗ ನಾವು ಯಾವಾಗ ಹೆಚ್ಚು ತಲೆ ಕೆಡ್ಸ್ಕೊಂಡಿಲ್ರಿ. ಹೆಂಗೈತಿ, ಅವ್ರಿಗೆ ಒಳ್ಳೆ ನೀರು ಒಳ್ಳೇದು ಇದು ಮಾಡಿರಿ, ಅವ್ರಿಗೆ ಹೆಂಗೆ ಬೇಕು ಆ ಮನಸ್ಗತೆ ಕ್ವಾಲಿಟಿ ಮಾಡಿ ಕೊಡ್ತೀವಿ. ಮತ್ತು ನಾವು ಸ್ವಂತ ತಯಾರು ಮಾಡ್ತೀವಿ. ಇದೆಲ್ಲ ಆರ್ವೋ ನೀರು ಇರ್ತಾವೆ, ಫಿಲ್ಟರ್. ಮತ್ತು ಮನ್ಯಾಗ ಮಟೀರಿಯಲ್ ತಯಾರು ಮಾಡಬೇಕಾದ್ರೆ ನಾವು ಆರ್ವೋ ನೀರು ಹಾಕಿ ಫಿಲ್ಟರ್ ತಯಾರು ಮಾಡ್ತೀವಿ. ನಾವು ಸಾದಾ ನೀರು ಅದು ಏನಿಲ್ಲ ರೀ. ಇದೇ ನಾವು ಗಳಿಸಿವಿ ಸರ್, ಬೇರೆದೇನು ಗಳಿಸಿಲ್ಲ. ನಮಗೆ ಹೆಂಗೈತ್ವಿ, ಕ್ವಾಲಿಟಿ ಮೇಂಟೈನ್ಸ್ ಮಾಡಿವಿ, ಇದು ನಾವು ಗಳಿಸಿವಿ. ರೊಕ್ಕ ಅಂತಿಲ್ಲ ರೀ. ನಮ್ಗೆ ಹೆಂಗೈತ್ವಿ, ಒಂದು ದಿವ್ಸ ಗಾಡಿ ಬಂದ್ ಮಾಡಿದ್ರೆ ಕಸ್ಟಮರ್ ನೀನು ಎಲ್ಲಿ ಹೋಗಿವಿ ಅಂತ ಕೇಳ್ತಾರೆ. ನಾವು ಅದೇ ಗಳಿಸಿವಿ. ಇಲ್ಲಿ ಸರ್ 8-9 ವರ್ಷ ಆಗಿ ಹೋಗಿತ್ತು. ಇಲ್ಲಿ 9 ವರ್ಷ ಆಗಿದೆ. ಇಲ್ಲಿ ಲಾಕ್ಡೌನ್ ಪೈಲಾದಿಂದ ಇತ್ತು ಸರ್. ಲಾಕ್ಡೌನ್ದಾಗ ಅಷ್ಟು 1 ವರ್ಷ ಬಂದಾಯ್ತು ರೀ, 2 ತಿಂಗಳು. ಅಲ್ಲಿಂದ ಕಂಟಿನ್ಯೂ ಚಾಲೂ ಇತ್ತು ಸರ್. ಹಾಂ ಸರ್, ಎಲ್ಲರೂ ಟೋಟಲ್ ಬರ್ತಾರೆ. ನಮ್ಮದು ಹೆಂಗಿತ್ತು, ಎಲ್ಲ ಕೂಡ ಸರ್ ಫ್ರೆಂಡ್ಲಿ ಅದೀವಿ ನಾವು. ಎಲ್ಲ ಡಿಪಾರ್ಟ್ಮೆಂಟ್ ಆಗಲಿ, ಎಲ್ಲ ಕಸ್ಟಮರ್ ಆಗಲಿ, ಎಲ್ಲ ಸಾಹೇಬ್ ಆಗಲಿ, ನಮ್ಗೆ ಹಿಂಗೆ ಇದು ಅನ್ಸಂಗಿಲ್ಲ ಸರ್. ಅವ್ರು ಹೆಂಗೈತಿ ಬರ್ತಾವೆ ಮನೆಗೈತಿ,
ನಾವು ಭೀ ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಮನೆಗೆ ಅಂದ್ರೆ ಫ್ರೆಂಡ್ಶಿಪ್ದಾಗ ಇದ್ದಾವತ್ತಿತ್ತು ಸರ್ ಇಲ್ಲದಾವು ರೇಟ್ ಸರ್ ಲಿಂಬು ಶರ್ಬತ್ ಅದು 15 ರೂಪಾಯಿ ಐತ್ರಿ ಮತ್ತು ಫೈರ್ ಸೋಡಾ ಅಂತ ಐತ್ರಿ ಅದ ಡೈಜೆಸ್ಟಿವ್ ಅಂತ ಪಾಚಕ್ ಸೋಡಾ ಐತ್ರಿ 15 ರೂಪಾಯಿ ಮತ್ತು ಫೈರ್ ಸೋಡಾ ಅದು 20 ರೂಪಾಯಿ ಡೈಜೆಸ್ಟಿವ್ 20 ರೂಪಾಯಿ ಐತ್ರಿ ಫೈರ್ ಸೋಡಾ ಅಂದ್ರೆ ಇದು ಎಲ್ಲರಿಗಿಂತ ಟೋಟಲಿ ಎಲ್ಲರೂ ಬಂದ್ರೆ ಫೈರ್ ಸೋಡಾ ಅಂದ್ರೆ ಫೈರ್ ಸೋಡಾ ಅಂದ್ರೆ ಸರ್ ಅದಾಗೆಲ್ಲ ನಿಮಗೆ ಆಯುರ್ವೇದಿಕ್ ಮಸಾಲ ಬರ್ತೈತೆ ರೀ ನೀವು ಅದು ಕುಡಿದ್ರೆ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಚಲೋ ಆಗ್ತೈತೆ ರೀ ಲಿವರ್ ಕಿಡ್ನಿ ಸ್ಟೋನ್ ಅದು ಇದ್ದರೆ ಸ್ಟೋನ್ ಕಡಿಮೆ ಆಗ್ತೈತೆ ಮೊಳಾದಿದ್ದರೆ ಮೊಳಾದ ಕಡಿಮೆ ಆಗ್ತೈತೆ ರೀ ಭಾಳ ಮಂದಿತ್ತು ಇಲ್ಲಿ ಸ್ಟೋನ್ ಅದು ಬಿದ್ದಿತ್ತು ರೀ ಅದರಲ್ಲಿ ಮತ್ತು ಮೊಳವಾದ ಅದು ಕಡಿಮೆ ಆಗೈತೆ ರೀ ಒಬ್ಬ ಇಲ್ಲಿ ನಾವು ಮನೆ ತೆಗೆದಾಗ 5 ಬಾಟ್ಲಿ ಕಳಿಸ್ಕೊಟ್ಟೇನೆ ರೀ ಬಾಟಲ್ದಾಗ ತುಂಬಿ ಆ ಫೈರ್ ಸೋಡಾ ರೀ ಹಾಂ ಅಂದರೆ ಸ್ಟೋನ್ ಎಂಥದ್ದು ಭೀ ಇಲ್ಲ ರೀ ಒಬ್ಬಂಗೆ ಐತೆ ಒಂದು ದಿವ್ಸ ನಾನು 4-5 ಗ್ಲಾಸ್ ಕುಡ್ತೀನಿ 2ನೇ ದಿವ್ಸ ಸ್ಟೋನ್ ಅಲ್ಲಿನ ಜಾಗ ಬಿಟ್ಟು ಅಡಿಗಾಡಿ ಬೆಳಗ್ಗೆ ಒಬ್ಬೊಬ್ಬರು ಒಂದೊಂದು ದಿವ್ಸದಾಗ ಬಿದ್ದಿತ್ತು ಒಬ್ಬ 2ನೇ ದಿವ್ಸ ಒಬ್ಬ ಒಂದೊಂದು ಗ್ಲಾಸ್ ಕುಡ್ದಾವ 4 ದಿವ್ಸದಾಗ ಮತ್ತೊಬ್ಬ ಮೊಳವಾದ ಅದಾವ ತೆಳು ಕುಂಬ ಆಗಿತ್ತು ಆ ಕುಂಬ ಅದು ಕಡಿಮೆ ಆಗಿತ್ತು ಕಡಿಮೆ ಆಗಿತ್ತು ಅವು ಹೆಂಗೈತೆ ಇವು ಗಾಡಿ ಮ್ಯಾಗ ಅದು ಹೋಗಾದ ಒಂದೊಂದು ತಿಂಗಳು ಗಾಡಿ ಮ್ಯಾಗ ಇಲ್ಲ ಕುಡಿಲ್ದ ಹೋಗಿ ಬಂದು ಟ್ರಯಲ್ ಮಾಡಿ ನೋಡ್ಯಾರ ಅವಾಗ ಯಾವುದೂ ಥರ ಅಡಚಣೆ ಇಲ್ಲ ಇಲ್ಲಿ ನಮ್ಮಲ್ಲಿ ಇಲ್ಲಿ ಭಾಳ ಮಂದಿ ತಯಾರಾಗಿತ್ತು ಹೆಂಗಿತ್ತು ನಿಮ್ಮ ಇದು ಸ್ಟೋನ್ ಆಗಿ ನುಸಾಕೈತಂದ್ರೆ ಒಂದಿಲ್ಲ 2 ಕುಡಿದಂದ್ರೆ ನೀವು ನುಸುಟ್ಟು ಕಡಿಮೆ ಆಗ್ತೈತೆ ಮತ್ತು ಒಂದು 2 ಕುಡಿದು ನೀವು ಎಷ್ಟು ಕುಡಿದ್ವಿ ಸ್ಟೋನ್ ಬಿದ್ದು ಹೋಗ್ತೈತೆ ಮತ್ತೆ ಯಾವ್ದ್ರಿ ಫೈರ್ ಸೋಡಾ ಮತ್ತೊಂದು ಸ್ಪೆಷಲ್ ಅಂದ್ರೆ ಅಂದ್ರೆ ಈಗ ಹೆಂಗೈತಿ ಸದ್ಯಕ್ಕೆ ನಡು ಒಂದು ಮತ್ತು ಸೋಡಾ ಮಾಡಿದ್ರೆ ಅದು ಈಗ ಹೆಂಗೈತಿ ಇಲ್ಲಿ ಶಾಪ್ ಆದ್ಮ್ಯಾಗ ಮತ್ತು ಹೊಸ ಮಾಡೋದೇನು ರೀ ಈಗ ಹೆಂಗೈತಿ ರೋಡ್ ಮ್ಯಾಗ ಅಂದ್ರೆ ಅದಕ್ಕೆ ಕಸ್ಟಮರ್ಗೆ ಸರ್ವಿಸ್ ಕೊಡೋದು ಮೇನ್ ಐತಿ ರೀ ಮಾಡೋಕ್ಕೇನಿಲ್ಲ ಒಂದು ದಿವ್ಸ ಮಾಡೋದು ಮತ್ತು ಬಂದ್ ಮಾಡೋದು ಅದು ಚಲೋ ಕಾಣಿಸಂಗಿಲ್ಲ ನಾವು ಸರ ಭಾಳ ಒಂದು ಇದೊಂದು ವರ್ಷ ರೀ ಮುಂದಿನ ವರ್ಷದಿಂದ ಇಲ್ಲೇ ಫುಟ್ಬಾಲ್ ಬಾಜುಕ್ಕೆ ಇಲ್ಲೇ ಶಾಪ್ ಹಾಕೈತಿ ರೀ ಆ ಶಾಪ್ನಾಗ ಅಂಗಡಿ ಹಾಕೋದೈತಿ ರೀ ಆಯಿತು ನಿಮ್ಮ ಆಶೀರ್ವಾದಲಿ ಎಲ್ಲ ನಿಪ್ಪಾಣಿ ಜನರಿಗೆ ಕೊಡ್ತಾ ಇದ್ದಾರೆ ಬೇರೆ ಜನರಿಗೆ ಬರೋರಿಗೆ ಹೇಳ್ತಾರೆ ಇಲ್ಲಿ ಎಲ್ಲಿಂದ ಬೇಕಾದಿಲ್ಲ ಬರ್ರಿ ನಾವು ಅವಾಗ ಹೆಂಗೈತಿ ರೀ ಸ್ವಾಗತ ಐತಿ ರೀ ನಮ್ಮದು ಹೆಂಗೈತಿ ರೀ ನಿಪ್ಪಾಣಿನ ಬರಲಿ ಆಜು ಬಾಜು ಬೆಳಗಾವ್ ನಮ್ಮದು ಇದು ಬೆಳಗಾವಿಂದ ಬರ್ತಾರೆ ಇನ್ಸಲ್ಕರ್ಜಿ ಆಜ್ರಾ सांगली कोल्हापूर महाराष्ट्र कर्नाटक ಎಲ್ಲ ಕಡೆಯಿಂದ ಬರ್ತಾರೆ ಒಮ್ಮೆ ಬಂದು ಕುಡಿದ್ವಾದ್ರೆ ಮತ್ತೊಮ್ಮೆ ಸಹ ಹುಡುಕಾಡ್ಕೊತ ಬರ್ತಾರೆ ಕಸ್ಟಮರ್ಗೆ ಹೇಳ್ತೀವಿ ಒಮ್ಮೆ ಕುಡಿದು ಹೋಗ್ರಿ ಫಸ್ಟ್ ಸೆಕೆಂಡ್ ಟೈಮ್ ನಾವು ನಿಮಗೆ ಹೇಳಂಗಿಲ್ಲ ನೀವೇ ಬಂದು ಕುಡಿದು ಹೋಗ್ತೀವಿ ಅಂತ ಹೇಳ್ತೀವಿ ಕ್ವಾಲಿಟಿ ಓಕೆ ಸರ್ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಬೆಲ್ ಬಟನ್ ಮತ್ತೊಂದು ಮರಿಬೇಡಿ ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು ನಮಸ್ಕಾರ